ಸ್ವಲ್ಪ ಕಾಡಿನ ಬಗ್ಗೆ ಒಂದು ಚೂರು ಚೆನ್ನಾಗಿ ಗೊತ್ತಿರೋದ್ರಿಂದ ಒಂದು ಕಾಡಲ್ಲಿ ನಡೆಯುವಂಥ ಸಿನಿಮಾಗೆ, ಕಾಡಲ್ಲಿ ನಡೆಯುವಂಥ ಒಂದು ಕತೆಗೆ ಚೆನ್ನಾಗಿ ಇನ್ಪುಟ್ಗಳನ್ನ ತರೋದಕ್ಕೆ ನನಗೆ ಈಸಿ ಆಯಿತು. ನೀವು ಅಪಾಯವಿದೆ ಎಚ್ಚರಿಕೆ ಸಿನಿಮಾನ ತುಂಬ ಒಳ್ಳೆ ಸೌಂಡ್ ಇರೋ DTS ಸೌಂಡ್ ಬರೋವಂಥ ಮಾಲ್ಗಳಲ್ಲಿ ಕೂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಪ್ರತಿಯೊಂದು ಹುಳ, ಒಂದು ಪಕ್ಷಿ ಈ ಕಡೆಯಿಂದ ಈ ಕಡೆ ಪಾಸ್ ಆಗುವ ಅದರದ್ದು ರೆಕ್ಕೆಯ ಶಬ್ದ, ಮತ್ತು ರಾತ್ರಿ ಮಾತ್ರನೇ ಕೂಗುವಂಥ ಕೆಲವು ಹಕ್ಕಿಗಳ ಶಬ್ದ, ಅದನ್ನೆಲ್ಲದನ್ನು ತುಂಬ ಲೈವ್ ಆಗಿ ರೆಕಾರ್ಡ್ ಮಾಡಿಬಿಟ್ಟು ತಗೊಬಂದು ಹಾಕಿದ್ದೀವಿ. ಯಾವುದೂ ಕೂಡ ಎಲ್ಲೋ ಗೂಗಲಲ್ಲಿರೋ ಲೈಬ್ರರಿನ ತೆಗೆದು ಹಾಕಿರುವಂಥದ್ದಲ್ಲ, ಅಷ್ಟು ಟೆಕ್ನಿಕಲಿ ಸ್ಟ್ರಾಂಗಾಗಿ ಮಾಡಿರುವಂಥದ್ದು. ಅಂದರೆ ತುಂಬ ನಿಶಬ್ದವಾಗಿರುವಾಗ ಕೆಲವೊಂದು ಹಕ್ಕಿ ಎಲ್ಲೋ ಕೂಗುತ್ತೆ, ಆ ಶಬ್ದ ಎಷ್ಟು ವಿಯರ್ಡ್ ಆಗಿರುತ್ತೆ, ಅದು ಎಷ್ಟು ಒಂಥರ ಮೈ ಜುಮ್ ಅನಿಸುತ್ತೆ ಅಂತಂದರೆ, ನನ್ನ ಸಿನಿಮಾ ನೋಡಿ, ನನ್ನ ಸಿನಿಮಾನ ಅಷ್ಟು ನೀವು ಕಾನ್ಸಂಟ್ರೇಟ್ ಮಾಡಿ ನೋಡ್ತಿರೋ ಕೆಲವೊಂದು ಡೈಲಾಗ್ ನಡುವೆ ಎಲ್ಲೋ ಒಂದು ಹಕ್ಕಿ ಕೂಗ್ತಾ ಇರೋದನ್ನು ಹಾಕಿದ್ದೀನಿ ನಾನು. ಪ್ರತಿಯೊಂದನ್ನು ಇಂತಿಂಥ ಪರ್ಟಿಕ್ಯುಲರ್ ಪಾಯಿಂಟಲ್ಲೇ ಬೇಕು ಅಂತ ಪ್ರತಿಯೊಂದೊಂದು ಕಡೆನೂ ಆ ಥರ ರಾತ್ರಿ ಮಾತ್ರನೇ ಕೂಗುವಂಥ ಹಕ್ಕಿಗಳ ಶಬ್ದಗಳನ್ನು ಹಾಕಿದ್ದೀನಿ. ರಾತ್ರಿಯೇ ಕೂಗೋಕ್ಕೆ ಅಂತ ಒಂದು ಅಷ್ಟು ಹಕ್ಕಿಗಳಿರುತ್ತೆ. ಬೆಳಿಗ್ಗೆ ಇದ್ದಾಗ 4 ಗಂಟೆಯಿಂದ 5 ಗಂಟೆಗೆ 6 ಗಂಟೆಗೆ ಕೂಗೋ ಹಕ್ಕಿಗಳು ತುಂಬ ಮಿಡ್ ನೈಟಲ್ಲಿ ಕೂಗಲ್ಲ. ಅದು ಹಕ್ಕಿಗಳ ಚಿಲಿಪಿಲಿ ಬೇರೆ, ಅದು ರಾತ್ರಿ ಚಿಲಿಪಿಲಿ ಇರಲ್ಲ. ರಾತ್ರಿ ಒಂದು ಬೇರೆ ಥರ ಮಾನ್ಸ್ಟರ್ ಸೌಂಡು ಕೇಳುವಂಥ ಹಕ್ಕಿಗಳು ಸಿದ್ದಿರ್ತವೆ. ಎಲ್ಲದನ್ನೂ ಕೂಡ ತಗೊಬಂದು ಅದನ್ನೆಲ್ಲ ಸ್ವಲ್ಪ ಗೊತ್ತಿರೋದ್ರಿಂದ ಅದನ್ನೆಲ್ಲ ಸಿನಿಮಾದಲ್ಲಿ ಬಳಸ್ಕೊಂಡಿರುವಂಥದ್ದು. ಸೊ ಇವತ್ತು ಜನ ಕಾಡನ್ನು, ಸಿನಿಮಾನ ಕಥೆನ ನೋಡಿ ಆ ಕಾಡನ್ನು ತುಂಬ ಎಂಜಾಯ್ ಮಾಡ್ತಿರೋದಕ್ಕೆ ಈ ಎಲ್ಲದೂ ಕೂಡ ಕಾರಣ. ಅಂದರೆ ನನಗೆ ಗೊತ್ತಿತ್ತಲ್ಲ, ಸೊ ಅದನ್ನೆಲ್ಲ ಅದರಲ್ಲಿ ಬಳಸಿರೋದ್ರಿಂದ ಕಾಡನ್ನ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಜನ, ಆ ಹಾರರ್ನ, ಆ ಇಂಟೆನ್ಸಿಟಿನ, ಅದನ್ನೆಲ್ಲ.